ನಮಸ್ಕಾರ. ನಮಸ್ಕಾರ. ಮಠಕ್ಕೆ ಮುಂದೆ ಸ್ವಾಮಿ ಆಗೋರು ಹೀಗೆ 9 ಗಂಟೆ ತನಕ ಮಲ್ಕೋಬಾರ್ದಪ್ಪ. ಯಾರೀ ಸ್ವಾಮಿ ಆಗೋರು? ನಿಮಗ್ ನೀವೇ ಕಮಿಟ್ ಆಗ್ಬಿಟ್ರೆ ಹೋಗ್ರಿ ರೇ. ಸ್ವಾಮಿನೂ ಆಗಲ್ಲ, ಆನೇನೂ ಕೊಡಲ್ಲ. ಇಂಥ ಕತೆಗಳನ್ನ ದಿನ ಪೇಪರ್ಲಿ ಟಿವಿಲಿ 100 ನೋಡ್ತೀವಮ್ಮ. ದೂರ ಪ್ರಯಾಣ, ಸುಸ್ತು, ಖರ್ಚು ಅಂತಾರೆ. ದೂರ ಪ್ರಯಾಣ ಮಾಡಿದ್ರೆ ಸುಸ್ತಾಗದೆ ಇನ್ನೇನಾಗುತ್ತೆ? ಖರ್ಚಿಲ್ದೆ ಫ್ರೀಯಾಗಿ ಕರ್ಕೊಂಡು ಹೋಗೋದು KSRTC ನಮ್ಮ ಅಪ್ಪಂದ. ಹೆಂಡತಿಯೊಂದಿಗೆ ಜಗಳ, ಮಾನಸಿಕ ಕಿರಿಕಿರಿ ಅಂತಾರೆ. ಹೆಂಡತಿ ಜೊತೆ ಜಗಳ ಆಡಿ ನೆಮ್ಮದಿಯಾಗಿರೋ ಗಂಡನ್ನ ಬ್ರಹ್ಮ ಇನ್ನೂ ಪ್ರಿಂಟ್ ಮಾಡಿಲ್ಲಪ್ಪ. ಬೈಲಿ. ಹಂಗೂ ನಾನೇನಾದ್ರೂ ಮಠಾಧಿಪತಿ ಆಗ್ಬಿಟ್ರೆ ಮಠನ ಫುಲ್ ಹೈಟೆಕ್ ಮಾಡೋಣ. ಬರೀ ನಿನ್ನಂತ ಗಂಡ್ ಮಕ್ಳಿದ್ರೆ ಮಠ ಹೌಸ್ಫುಲ್ ಆಗಲ್ಲಮ್ಮ. ಒಂದ್ 5-6 ಹೆಣ್ಮಕ್ಳು ಕರ್ಸೋಣ. ಫಾರಿನರ್ಸ್ನ ಯಾಮರ್ಸಿ ಟೋಕನ್ ಹಾಕೋಣ. ಇಂಪೋರ್ಟೆಡ್ ಕಾರು, ಇಂಟರ್ನ್ಯಾಷನಲ್ ಸ್ಕೂಲು, NRI ಫಂಡು. ಬೇರೆ ಮಠ ನನ್ನ ಮಠಕ್ಕೆ ಹೋಲಿಸ್ಬೇಡಿ. ನಾವು ನಿಮ್ಮ ಒಳ್ಳೇದು ಕೇಳಿದ್ರೆ ನೀವು ನನ್ನನ್ನೇ ದಾರಿ ತಪ್ಪಿಸ್ತೀರಾ? ನೆನಪಿರ್ಲಿ, ಇನ್ನು 1 ತಿಂಗಳ ಒಳಗಾಗಿ ನೀವು ನಮ್ಮ ಮಠದ ಅಧೀನದಲ್ಲಿ ಇರ್ತೀರಿ. ರೇ, ಏನ್ ಎದುರಿಸ್ತಾ ಇದ್ದೀರಾ? ನನಗೂ ಕೋರ್ಟು ಕಾನೂನು ಗೊತ್ತಿದೆ. ನಾನ್ ಮಠಾಧಿಪತಿ ಆಗ್ಬೇಕು ಅಂದ್ರೆ ನನ್ ಪರ್ಮಿಷನ್ ಇರ್ಬೇಕು. ಬಲವಂತವಾಗಿ ಮಾಡಕ್ಕಾಗಲ್ಲ. ಹಂಗೂ ಬಲವಂತ ಏನಾದ್ರು ಮಾಡಿದ್ರು ಜನ ಸೇರ್ಸಿ ರಂಪ ಮಾಡ್ಬಿಡ್ತೀನಿ. ಕೇಸ್ ಹಾಕಿ ಮಠಾನೇ ಮುಚ್ಚಿಸ್ಬಿಡ್ತೀನಿ. ಆಲ್ರೆಡಿ 2-3 ಮುಚ್ಚೋಗಿವೆ. ಅವನ ವಯಸ್ಸು ಅವನನ್ನು ಆ ಥರ ಮಾತಾಡಿಸುತ್ತೆ. ಭಯ ಭಕ್ತಿನೇ ಇಲ್ಲ, ನಮ್ಮನ್ನೇ ಎದುರಿಸ್ತಾನೆ. ಸಮಾಜದಲ್ಲಿ ಆಗಿರೋ ಕಾವಿಗಳ ಬದಲಾವಣೆ ಜನರಲ್ಲಿ ಗೊಂದಲ ಉಂಟು ಮಾಡಿದೆ. ಅವನ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಅವನಲ್ಲೇ ಉತ್ತರ ಇದೆ. ಅವನೇ ಹುಡುಕಬೇಕು. ಒಂದು ಮೊಟ್ಟೆ ಹೊರಗಿನಿಂದ ಒಡೆದ್ರೆ ಒಂದು ಜೀವ ಸಾಯುತ್ತೆ. ಅದೇ ಮೊಟ್ಟೆ ಒಳಗಿನಿಂದ ಒಡೆದ್ರೆ ಒಂದು ಜೀವ ಹುಟ್ಟುತ್ತೆ. ತಮಸೋಮ ಜ್ಯೋತಿರ್ಗಮಯ. ಕತ್ತಲಿನಿಂದ ಬೆಳಕಿಗೆ ಅವನೇ ಬರ್ತಾನೆ. ಮಠದ 29ನೇ ಗುರುಗಳಾಗಿ ಶ್ರೀ 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 ಕೃಷ್ಣನಾರಾಯಣ ತೀರ್ಥ ಸ್ವಾಮಿಗಳು ಪೀಠಾಗೆ ಹತ್ಬಿಟ್ಟಿದ್ದಾರೆ. ಸಾಕ್ಷಾತ್ ಸ್ವಾಮಿನೇ ಕಣೋ. ನೀನೇನಾದರೂ ಸ್ವಾಮೀಜಿ ಆದರೆ ನಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಗೌರ್ಮೆಂಟ್ ಪ್ರಾಜೆಕ್ಟು, ರೋಡ್ ಕಾಂಟ್ರಾಕ್ಟು, ಸ್ಕೂಲು ಕಾಲೇಜು ಮಾಡಿ ಹಬ್ಬ ಮಾಡಿಬಿಡ್ಬೋದು. ನಮ್ಮ ಬ್ಲ್ಯಾಕ್ ಎಲ್ಲ ವೈಟ್ ಆಗ್ಬಿಡುತ್ತೆ. ಫ್ರೆಂಡ್ಸ್ ಹೆಸರಲ್ಲಿ ನನ್ನ ಜೊತೆಲಿರೋ ಕಚಡ ನನ್ನ ಮಕ್ಕಳ. ನಿಮ್ಮ ಬ್ಲ್ಯಾಕ್ ವೈಟ್ ಆಗೋದಕ್ಕೆ ನಾನು ಆರೆಂಜ್ ಆಗ್ಬೇಕಾ? 27ನೇ ವಯಸ್ಸಿಗೆ ನನ್ನ ಲೈಫು DTH ಇಂದ DD1 ಆಗ್ತಿದೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀವು ಉದಾರ ಆಗೋದು ನೋಡ್ತಿದ್ದೀರಾ. ಬೇಜಾರ್ ಮಾಡ್ಕೊಬಿಡಿ ಬೈ. ಅವ್ರು ಹೇಳ್ದಂಗೆ ಆನೆದು ಕೊಟ್ಬಿಡಿ. ಅವ್ರು ಕೇಳಿದ್ದು ಆನೆನ, ಆನೆ ದೂ ಅಲ್ಲ. ಅರೆ ಅಲ್ಲ ಬೈ, ಅದನ್ನೇ ಕೊಟ್ಬಿಡಿ ಬೈ. ಆನೆ ಲಕ್ಷ ಆಗುತ್ತೆ, ವರ್ಕೌಟ್ ಆಗಲ್ಲ. ಮಠದ್ದು ಮಾತು ತೆಗ್ದಾಕಂಗಿಲ್ಲ ಬೈ. ನಾವೇ ನಂಬ್ತೀವಿ, ನೀವು ನಮ್ದೇ ಹೋದ್ರೆ ಹೆಂಗೇಳಿ? ನಮ್ಮಪ್ಪ ನನ್ನ ಈ ಗಜಕೇಸರಿ ಯೋಗದಲ್ಲೇ ಯಾಕೆ ಹುಡ್ಸುದ್ನು? ಮಗ, ನೀನ್ ಮಠಾನ ಬೇಡ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮಠಾನೇ ನಿನ್ನ ಬೇಡ ಅನ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೆಂಗೆ? ಶೀಲ ಕಳ್ಕೊಂಡವ್ರನ್ನ ಸ್ವಾಮಿ ಮಾಡಲ್ಲ ಕಣೋ. ಕೆಲವ್ರದ್ದು ಸ್ವಾಮೀಜಿ ಆದ್ಮೇಲೆ ಸಿಡಿ ಬರುತ್ತೆ. ನಿಂದು ಸ್ವಾಮಿ ಆಗಕ್ಕೆ ಮುಂಚೆನೇ ಸಿಡಿ ಬರುತ್ತೆ. ಫೇಸ್ಬುಕ್ ಅಲ್ಲಿ ಇದ್ದೀರಾ? ನೀರು ಕುಡಿಬೋದಾ? ನೀರೇನು, ವಿಸ್ಕಿನೂ ಕುಡಿಬಹುದು. ಇಲ್ಲ, ನಾವು ಎಲೆಕ್ಷನ್ ಟೈಮ್ ಮಾತ್ರ ಕುಡಿಯೋದು. ಯಾಕೆ? ಅದು ಎಲ್ಲ ಬನ್ನನ್ ಮಕ್ಳು ನಿಂತಿರ್ತಾರೆ ನೋಡಿ, ಯಾರಿಗೆ ಓಟ್ ಹಾಕೋದು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಕುಡಿದ್ಬಿಡ್ತೀವಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಕರೆಕ್ಟ್ ಆಗಿ ವೋಟ್ ಹಾಕಿ. ನೀವು ಎಷ್ಟು ಸಲ ವೋಟ್ ಹಾಕಿದ್ದೀರಾ? ಫಸ್ಟ್ ಟೈಮ್. ವೋಟರ್ ಐಡಿ ತಂದಿದ್ದೀರಾ? ವೋಟರ್ ಐಡಿನ ಏನ್ ಬೇಕು ಸರ್?
ಈ ಗಜೇಂದ್ರನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ನೋಡಕ್ ಅದೇನು ಉದಯ ಟಿವಿನೇನೋ? ನಾನ್ ಟಿವಿ ನೋಡ ಹಾಳಾಗ್ತೀನಿ ಅಂತ ನಮ್ಮನೇಲಿ ಕೇಬಲ್ಗೆ ತೆಗಿಸ್ಬಿಟ್ಟವ್ರೆ ಸರ್. ಹಾಳಾಗಕ್ಕೆ ಇನ್ನೇನೋ ಉಳಿಸಿದ್ಯಾ? ಯಾವ ಊರೋ ನಿಮ್ದು? ಇಲ್ಲಿ ಪಕ್ಕದೂರು ಸರ್. ಆಟೋಲ್ ಹೋದ್ರೆ 50 ರೂಪಾಯಿ. ನಮ್ಮ ಊರಲ್ಲಿ ಪೊಲೀಸ್ ತುಂಬಾ ಸ್ಟ್ರಿಕ್ಟ್, ಅದಕ್ಕೆ ಇಲ್ಲಿಗೆ ಬಂದ್ವಿ. ಹಾಗಾದ್ರೆ ಈ ಗಜೇಂದ್ರ ಸ್ಟಿಕ್ಟ್ ಅಲ್ಲ, ಸಡೆ ನನ್ನ ಮಗ ಅಂತ ನಿನ್ ಭಾವನೆ. ಸರ್ ಹಂಗಲ್ಲ ಸರ್. ಏರೋಪ್ಲೇನ್ ಎಕ್ಕಿಸ್ತೀನಿ, ನೀವು ಲೈಫ್ ಅಲ್ಲಿ ಮಂಚ ಎಕ್ಕಂಗಿಲ್ಲ. ಗುರುಗಳೇ, ಮಗ ಏಯ್, ಹೋಗ್ ಆ ಕಡೆ. ರಾಜೇಶ್ ಅವರೇ, ನಮ್ಮ ಮಠದ ಮುಂದಿನ ಗುರುಗಳು ಬಂದಿದ್ದಾರೆ ನೋಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಅಲ್ಲ ಅದು ಎಂತ ಕಾಲ್ಗುಣ ಸ್ವಾಮಿ ನಿಮ್ದು. ಈ ರೋಡ್ಗೆ ಕಾಲ್ ಇಡ್ತಿದ್ದಂಗೆ ಇಂತ ದಂಧೆಗಳೆಲ್ಲ ಬೆಳಕಿಗೆ ಬಂತು. ಧನ್ಯೋಸ್ಮಿ ಸ್ವಾಮಿಗಳೇ. ಮಗ ಇವ್ರಿಗೆ ಹೇಳೋ ನಾವು ನಿನ್ ಫ್ರೆಂಡ್ಸು ಅಂತ. ಸರ್ ಇವ್ರ ಅಲ್ಕ ನನ್ನ ಮಕ್ಕಳು ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂತಿದ್ದಂಗೆ ಮಿನಿಸ್ಟ್ರು ಗೊತ್ತು, ಸ್ವಾಮಿಗಳು ಗೊತ್ತು ಅಂತಾರೆ. ಅವ್ರನ್ನ ನಾನ್ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ ಗುರುಗಳೇ. ನನ್ನ ಮರಿಬೇಡಿ. ಗಜೇಂದ್ರ 2 ಸ್ಟಾರ್. ಅಯ್ಯೋ ರಾಮ ಅಣ್ಣ ಮೆತ್ತಿಗೆ ಮೆತ್ತಿಗೆ. ಇವನ್ಗೆ ಯಾಕೋ ನಿನಗಿಂತ ಜಾಸ್ತಿ ಹೊಡೆದಿದ್ದಾರೆ? ಮಠದು ಮುಂದಿನ ಸ್ವಾಮೀಜಿಗಳಿಗೆ ಮಗ ಮಚ್ಚ ಅಂತ ಕರಿತೀಯ ಅಂತ ಹಾಕೊಂಡ್ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರು ಭಯ. ತುಂಬಾ ನೋವಾಗ್ತಿದ್ಯೇನೋ? ಹೌದು ಸ್ವಾಮಿಗಳೇ. ಅಯ್ಯ ನೀನ್ ಬಿಟ್ಟ ಅಂದ್ರೆ ಫ್ರೆಂಡ್ಸ್ ಆಗಿ ನೀವುಗಳಿಂದ ನಿನ್ ಕರೆದ್ರೆ ಹೆಂಗೋ? ಇನ್ ಮಾಡ್ದವ್ರು ಬಿಡ್ತಾರಾ? ಬೇರೆ ಏನಾದ್ರು ಐಡಿಯಾ ಕೊಡ್ರು, ಇಲ್ಲ ನನ್ನ ಸ್ವಾಮಿ ಮಾಡ್ಬಿಡ್ತಾರೆ. ಇದೀಗ ಬಂದ ಸುದ್ದಿ. ಮೈಸೂರಿನ ತ್ರಿವೇಣಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿದ್ದ ಕಳ್ಳರು 10 ಲಕ್ಷ ಹಣ ಮತ್ತು 2 ಕೆಜಿ ಚಿನ್ನದೊಂದಿಗೆ ಸೆರೆ ಸಿಕ್ಕಿದ್ದಾರೆ. ಇವರುಗಳು ಕಳೆದ ವಾರ ದರೋಡೆ ಮಾಡಿ ತಲೆಮರೆಸಿಕೊಂಡಿದ್ದರು. ಆರೋಪಿಗಳನ್ನು ಮಂಜುನಾಥ್, ಸುರೇಶ್, ಸೂರಿ ಹಾಗೂ ಪದ್ಮನಾಭ ಎಂದು ಗುರುತಿಸಲಾಗಿದೆ. ಹಲೋ ಹಲೋ, ಪೊಲೀಸ್ ಸ್ಟೇಷನ್? ಹೌದು, ಒಂದು ನಿಮಿಷ ಇರಿ, ಪೊಲೀಸ್ನವ್ರು ಕೊಡ್ತೀನಿ. ಸಾರ್ ಫೋನು. ಹೆಡ್ ಕಾನ್ಸ್ಟೇಬಲ್ ರಾಮಣ್ಣ ಸ್ಪೀಕಿಂಗ್. ರಮಣ, ಏನಣ್ಣ ನೀನು 80,000 ರೂಪಾಯಿ ಇಸ್ಕೊಂಡು 6 ತಿಂಗಳಾಯ್ತಣ್ಣ. ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ, ಕೈಗೆ ಸಿಗಲ್ವಣ್ಣ. ರಮಣ, ಮುತ್ತೂಟ್ ಫೈನಾನ್ಸ್ ಬ್ಯಾಂಕಲ್ಲಿ ದರೋಡೆ ನಡೀತಿದೆ. ನೀನ್ ಆರಾಮಾಗಿ ಬಾ, ನಾವ್ ಇಲ್ಲೇ ಇರ್ತೀವಿ. ಈ ಸಲ ಪ್ರಮೋಷನ್ ಗ್ಯಾರಂಟಿ. ಪ್ರಮೋಷನ್ ಸಿಕ್ಕಿದ್ಮೇಲೆ ನನ್ನ ಅಸ್ಲು ಬಡ್ಡಿ ಕೊಟ್ಬಿಡೋಣ ಪ್ಲೀಸ್ ಕಾಣ. ಓಕೆ ಓಕೆ, ಬಾಣ ಬೇಕು ಬಾಣ. ನಮ್ದಕ್ಕೆ ಒಂದು ಡೌಟು. ನೀವು ಜೈಲ್ಗೆ ಹೋಗಿ ಸ್ವಾಮೀಜಿ ಆಗೋದನ್ನ ತಪ್ಪಿಸ್ಕೊಂತೀರಾ, ಆಚೆಗೆ ಬಂದು ಮದ್ವೆನೂ ಆಗ್ತೀರಾ. ಆದ್ರೆ ನಮ್ ಕತೆ ಕರೆಕ್ಟು. ಅಯ್ಯೋ ಕಚಡ ನನ್ನ ಮಕ್ಕಳ. ಶೀಲಾ ಆಂಟಿ ಹತ್ರ ಶೀಲಾ ಕಳ್ಕೊಳಕ್ ಹೋದ ಕರೀದೇ ಇದ್ರು ಬಂದ್ರಿ. ಮುಚ್ಕೊಂಡು ಬಂದ್ರ ಕಿಟ್ಟಿ ಕಿಟ್ಟಿ ಏನ ಪಾಪ ಇಷ್ಟೊತ್ತಾರು ಯಾರೋ ಕೆಲಸ ಮಾಡ್ತಾ ಇದಾರೆ ಕಣ. ಕೆಲಸ ಮಾಡ್ತಾರ? ಅಯ್ಯೋ ಗೂಬೆ ನನ್ನ ಮಗನೇ, ಅವ್ರು ನಿಜವಾದ ಕಳ್ರು. ಬಾಸ್ ಯಾರ ನೀವು? ಏಯ್ ಟೆನ್ಷನ್ ಆಗ್ಬಿಡಿ, ನಾವು ಕಳ್ರೆ. ನಮ್ನ ನಿಮ್ ಜೊತೆ ಸೇರ್ಸ್ಕೊಳ್ಳಿ. ಅಯ್ಯ ನನ್ನ ಮಕ್ಕಳ, ಮೆತ್ತಗಣ ಮೆತ್ತಿಗೆ. 1 ವರ್ಷದಿಂದ ಸ್ಕೆಚ್ ಹಾಕೊಂಡು ಕಳ್ತನ ಮಾಡ್ತಾ ಇದ್ದೀನಿ. ನಿನಗ್ ಶೇರ್ ಕೊಡಕ್ಕಾಯ್ತದ? ಏ ಶೇರ್ ಗೀರೆಲ್ಲ ಏನು ಬೇಡ ಬಾಸ್. ಪೊಲೀಸ್ ಬರೋವರೆಗೂ ನಮ್ಮನ್ನು ಜೊತೆ ಇಟ್ಕೊಂಡು ಮೇಂಟೈನ್ ಮಾಡಿ, ಅಷ್ಟ್ ಸಾಕು. ಬೈ ಪೊಲೀಸಿಗೆ ನಾವೇ ಫೋನ್ ಮಾಡಿದಂತೀನಿ. ಅಯ್ಯ ನನ್ನ ಮಕ್ಕಳ, ಇವೆಲ್ಲ ತಗ್ಲಾಕ್ಸಂಗ್ ಕಾಣಿಸ್ತಾರೆ. ನೋಡ್ಕತೀನಿ ಕಣ ದಿನ, ನೋಡ್ಕತೀನಿ. ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ನಿಲ್ಸಿರ್ತಾರ, ಅದನ್ನೇ ನೋಡ್ಕೋವಾಗ. ಅಬ್ಯೋರೆ, ಫಸ್ಟ್ ಟೈಮ್ ಪೊಲೀಸರು ಕರೆಕ್ಟ್ ಟೈಮ್ ಬಂದಿದ್ರಲ್ಲ, ಏನಿದ್ರು ಗುಟ್ಟು? ಬ್ಯಾಂಕಿನ ಸಿಬ್ಬಂದಿಯ ಪ್ರಜ್ಞೆ ತಪ್ಪಿಸಿ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾ ಇದ್ದಾಗ ಸರಿಯಾದ ಸಮಯಕ್ಕೆ ನಮ್ಮ ಶ್ರೀಕೃಷ್ಣ ಅವರು, ಗುರುಗಳೇ ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಶ್ರೀ ಕೃಷ್ಣ ಅವರು ನಮಗೆ ಸರಿಯಾದ ಸಮಯಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನಾವು ಕಳ್ಳರನ್ನ ಹಿಡಿಯೋದಕ್ಕೆ ಬಹಳ ಅನುಕೂಲ ಆಯ್ತು. ಶಂಕರ ನಾರಾಯಣ ಮಠದ ಮುಂದಿನ ಗುರುಗಳು ಎಂದು ಹೇಳಲಾಗುತ್ತಿರುವ ಶ್ರೀಯುತ ಕೃಷ್ಣರವರು ಸೂಪರ್ ಕಪ್ ಸೋಮಶೇಖರ್ ಅವರಿಗೆ ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನು ನೀಡಿ ಈ ಕಾರ್ಯಾಚರಣೆಯನ್ನು ಬೈ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಯಾರ ಕೈಗೂ ಸಿಗದಿರೋ ಜಾಗಕ್ಕೆ. ಬೈ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬೈ? ಮನೇಲಿ ಬೇರೆ ಹೇಳಿ. ಇಲ್ಲೇ ಇದ್ರೆ ಸ್ವಾಮಿ ಮಾಡಕ್ ಬಿಡ್ತಾರೆ. ಊರ್ ಬಿಟ್ಟು ಓಡಾಡೋಣ ಬಂದ್ರ.
ಒಟ್ಟು ಉಚಿತ, ಸಾವು ಖಚಿತ.